2026ರ 354ನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಈ ದಿನ ಏನು ಮಾಡಿದರೆ ರಾಯರ ಸಂಪೂರ್ಣ ಅನುಗ್ರಹ ಸಿಗುತ್ತದೆ? ನಮಸ್ಕಾರ ರಾಯರ ಭಕ್ತರೇ, ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರ. 2026ರ 354ನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಹಳ ಪವಿತ್ರವಾದ ದಿನವಾಗಿದೆ. ಈ ದಿನ ರಾಯರನ್ನು ಭಕ್ತಿಯಿಂದ ಸ್ಮರಿಸಿದರೆ ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ಯಶಸ್ಸು ಹಾಗೂ ಕುಟುಂಬಕ್ಕೆ ಸುಖ ಸಮೃದ್ಧಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಹಾಗಾದರೆ ಈ ಪವಿತ್ರ ದಿನ ಯಾವ ಕಾರ್ಯಗಳನ್ನು ಮಾಡಿದರೆ ಶುಭವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ದೇವರ ಕೋಣೆಯಲ್ಲಿ ಅಥವಾ ರಾಯರ ಫೋಟೋ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ. ನಿಮ್ಮ ಕೈಲಾದಷ್ಟು ಹೂವು, ಹಣ್ಣು ಹಾಗೂ ನೈವೇದ್ಯವನ್ನು ಸಮರ್ಪಿಸಿ. ಎರಡನೆಯದಾಗಿ, ಸಾಧ್ಯವಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಅಥವಾ ರಾಯರ ಸ್ತೋತ್ರ, ಪೂಜಾ ಮಂಗಳಾಷ್ಟಕ ಅಥವಾ ರಾಯರ ಅಷ್ಟೋತ್ತರವನ್ನು ಪಠಿಸಿ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಮೂರನೆಯದಾಗಿ, ಅನ್ನದಾನ ಅಥವಾ ಬಡವರಿಗೆ ಆಹಾರ, ಬಟ್ಟೆ ಅಥವಾ ನಿಮ್ಮ ಕೈಲಾದ ಸಹಾಯ ಮಾಡಿ. ರಾಯರ ಆರಾಧನೆಯ ದಿನ ದಾನ ಧರ್ಮಕ್ಕೆ ವಿಶೇಷ ಮಹತ್ವವಿದೆ ಎಂದು ಹೇಳಲಾಗುತ್ತದೆ. ನಾಲ್ಕನೆಯದಾಗಿ, ಸಾಧ್ಯವಾದರೆ ಮಂತ್ರಾಲಯ ಅಥವಾ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆಯಿರಿ. ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಭಕ್ತಿಯಿಂದ ರಾಯರನ್ನು ಧ್ಯಾನಿಸಿ. ಐದನೆಯದಾಗಿ, ಈ ದಿನ ಸುಳ್ಳು ಮಾತು, ಕೋಪ, ಜಗಳ ಹಾಗೂ ಯಾರ ಮನಸ್ಸಿಗೂ ನೋವಾಗುವ ಮಾತುಗಳನ್ನು ತಪ್ಪಿಸಿ. ಒಳ್ಳೆಯ ಚಿಂತನೆ ಮತ್ತು ಸಾತ್ವಿಕ ಜೀವನವೇ ರಾಯರಿಗೆ ಅತ್ಯಂತ ಪ್ರಿಯ. ರಾಯರ ಮೇಲಿನ ನಂಬಿಕೆ ಮತ್ತು ಭಕ್ತಿ ಇದ್ದರೆ ಕಷ್ಟದ ಸಮಯದಲ್ಲೂ ಅವರು ತಮ್ಮ ಭಕ್ತರನ್ನು ಕೈಬಿಡುವುದಿಲ್ಲ ಎಂಬುದು ಲಕ್ಷಾಂತರ ಭಕ್ತರ ಅನುಭವವಾಗಿದೆ. ಆದ್ದರಿಂದ ಈ ಆರಾಧನೆಯ ದಿನ ಸಂಪೂರ್ಣ ಭಕ್ತಿಯಿಂದ ರಾಯರನ್ನು ಸ್ಮರಿಸಿ. ಕೊನೆಯಲ್ಲಿ, ರಾಯರು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ವಿದ್ಯೆ, ಉದ್ಯೋಗ, ವ್ಯವಹಾರ ಹಾಗೂ ಮನಶಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ರಾಯರ ಭಕ್ತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ರಾಯರ ಅನುಗ್ರಹ ಸದಾ ಇರಲಿ.